ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನೋಡ್ರಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದೊಳಗೆ 2023-24ನೇ ಸಾಲಿನೊಳಗೆ PUCಯನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ, SC/ST ಸ್ಟೂಡೆಂಟ್ಸ್ಗೆ ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಕರೆದಿದ್ದಾರೆ. ಆ ಅಪ್ಲಿಕೇಶನನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡೋಣ. ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಈ ವೆಬ್ಸೈಟ್ ಒಳಗೆ ಸಿಗ್ತೈತಿ. ಯಾವ ಕೋರ್ಸಿಗೆ ಎಷ್ಟು ಅಮೌಂಟ್ ಬರ್ತೈತಿ ಅನ್ನೋದನ್ನು ನೀವು ಅಲ್ಲೇ ನೋಡ್ಕೋಬೋದು. ನಾವೀಗ ನೋಡಕತ್ತಿದ್ದು ST ಸ್ಟೂಡೆಂಟ್ಸ್ 2024 PUC 3 ವರ್ಷದ ಪಾಲಿಟೆಕ್ನಿಕ್, ಡಿಪ್ಲೊಮಾ, ಆಮೇಲೆ ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ನಿತರ ಕೋರ್ಸ್ಗಳನ್ನು ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯೊಳಗೆ ಪಾಸ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಪ್ರೈಸ್ ಮನಿ ಅಪ್ಲಿಕೇಶನನ್ನು ಯಾವ ರೀತಿ ನಾವು ಆನ್ಲೈನಲ್ಲಿ ಸಲ್ಲಿಸಬೇಕು ಅನ್ನೋದನ್ನು ನೋಡಕತ್ತೀವಿ. ಸೊ ಹಾಗಾಗಿ ಮೊದಲಿಗೆ ನಾವು ಅವರ SSLC ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಒಂದು ಸಾರಿ ಏನಾದರೂ SSLC ಡೀಟೇಲ್ಸ್ ಎಂಟ್ರಿ ಮಾಡಿದ ತಕ್ಷಣ ಇನ್ಫಾರ್ಮೇಷನ್ ಬರಲಿಲ್ಲಪ್ಪ ಅಂದ್ರೆ ಅವರು ತಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ಆಗಬೇಕಾಗ್ತದೆ. ಇಲ್ಲಿ ನಾವು SSLC ಡೀಟೇಲ್ಸನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕ್ಲಿಕ್ ಮಾಡಿದ್ದೀವಿ ಅಂದ್ರೆ ಐಡೆಂಟಿಟಿ ವ್ಯಾಲಿಡೇಷನ್ ಪೇಜ್ಗೆ ರೀಡೈರೆಕ್ಟ್ ಆಕತಿ. ಅಲ್ಲಿ ನಾವು ನಮ್ಮ ಆಧಾರ್ ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕು. ಆಧಾರಲ್ಲಿ ಯಾವ ರೀತಿ ಹೆಸರಿತೋ ಆ ಹೆಸರನ್ನು ಫಿಲ್ ಮಾಡಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕ್ಲಿಕ್ ಮಾಡಿದೆವಪ್ಪ ಅಂದ್ರೆ ಅದು ಪ್ರೈಸ್ ಮನಿ ಅಪ್ಲಿಕೇಶನ್ ಫಾರ್ಮೆಟ್ಗೆ ರೀಡೈರೆಕ್ಟ್ ಆಕತಿ. ಇದು ಪರ್ಸನಲ್ ಡೀಟೇಲ್ಸಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ. ಮೊದಲಿಗೆ ನಿಮ್ಮ ಕಾಸ್ಟ್ RD ನಂಬರನ್ನು ಎಂಟ್ರಿ ಮಾಡಬೇಕು. ಆ RD ನಂಬರನ್ನು ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮ ಕಾಸ್ಟ್ ಡೀಟೇಲ್ಸನ್ನು ಫೆಚ್ ಮಾಡ್ತತಿ. ಮುಂದೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರೋದು ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಸಬ್ ಕಾಸ್ಟು, ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮು, ಪರ್ಮನೆಂಟ್ ಅಡ್ರೆಸ್ಸು, ಇಮೇಲ್ ID, ಮೊಬೈಲ್ ನಂಬರು, ಡಿಸೆಬಿಲಿಟಿ ಏನಾದರೂ ಆಗಿದ್ದರೆ ಎಸ್ ಆರ್ ನೋ ಅನ್ನೋ ಇನ್ಫಾರ್ಮೇಷನನ್ನು ಸೆಲೆಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಡಿಸೆಬಿಲಿಟಿ ಇನ್ಫಾರ್ಮೇಷನನ್ನು ನೀವು ಕೊಡಬೇಕಾಗ್ತದೆ. ಮುಂದಿನ ಸ್ಟೆಪ್ ಒಳಗೆ ನೀವು ಕಾಲೇಜ್ ಆ್ಯಂಡ್ ಕೋರ್ಸ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ CBSE, ಕರ್ನಾಟಕ, ಅದರ್ ಸ್ಟೇಟ್ ಅನ್ನೋ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕಾಲೇಜ್, ಡಿಸ್ಟಿಕ್, ತಾಲೂಕು, ಆಮೇಲೆ ಕಾಲೇಜ್ ನೇಮ್ ಏನು, ನೀವು ಕೋರ್ಸನ್ನು ಯಾವುದು ಸ್ಟಡಿ ಮಾಡಿದ್ದೀರಿ, ಯಾವ ಇಯರಲ್ಲಿ ಪಾಸ್ ಆಗಿರಬೇಕು ಅನ್ನೋದನ್ನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪಾಸ್ಡ್ ಇನ್ 2024 ಓನ್ಲಿ ಅಂತೇಳಿ ಇಲ್ಲಿ ನೀಡಲಾಗೈತಿ. 2024 ನೀವು ಈ ಕೋರ್ಸನ್ನು ಮುಗಿಸಿರಬೇಕು. ಆ ಕೋರ್ಸ್ಗಳು ಯಾವುವು ಅನ್ನೋದನ್ನು ಇಲ್ಲಿ ನೀಡಿದ್ದಾರೆ. ಈ PUC ಅನ್ನೋ ಕಾಲಮನ್ನು ಕ್ಲಿಕ್ ಮಾಡಿದ ನಂತರ ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಶೋ ಮಾಡುತ್ತೆ. ಅಲ್ಲಿ ನೀವು ಆ ಕೋರ್ಸ್ಗಳ ಡೀಟೇಲ್ಸನ್ನು ನೋಡ್ಕೋಬೋದು. ಈಗ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡಿದ್ದೀರಾ, PUCಯನ್ನು ಸೆಲೆಕ್ಟ್ ಮಾಡಲಾಗಿದೆ. ಆ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಿದ ತಕ್ಷಣ ಎಲ್ಲ ಇನ್ಫಾರ್ಮೇಷನ್ನು ಆಟೋ ಫಿಲ್ ಆಗುತ್ತೆ. ನಂತರ ಮುಂದಿನ ಇನ್ಫಾರ್ಮೇಷನ್ನು ಬ್ಯಾಂಕ್ ಡೀಟೇಲ್ಸ್. ಇಲ್ಲಿ ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಟಿಕ್ಕು ಆಮೇಲೆ ಬ್ಯಾಂಕ್ ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದು ಆಟೋಮೆಟಿಕ್ಕಾಗಿ ಬ್ಯಾಂಕ್ ಅಡ್ರೆಸ್ಸನ್ನು ಫೆಚ್ ಮಾಡ್ಕೊಳ್ಳುತ್ತೆ. ನಂತರ ನಿಮ್ಮ ಅಕೌಂಟ್ ನಂಬರನ್ನು ಮತ್ತು ನಿಮ್ಮ ಪಾಸ್ಬುಕ್ಕಲ್ಲಿ ಇರ್ತಕ್ಕಂಥ ಹೆಸರನ್ನು ಅದೇ ರೀತಿಯಾಗಿ ಇಲ್ಲಿ ಎಂಟ್ರಿ ಮಾಡಬೇಕು. ನಿಮ್ಮ ಪಾಸ್ಬುಕ್ಕು ಆಧಾರ್ ಕಾರ್ಡ್ ಹೆಸರನ್ನು ತಾಳೆ ಆಗ್ತಾ ಇರಬೇಕು. ನಿಮ್ಮ ಪಾಸ್ಬುಕ್ಗೆ ಆಧಾರ್ ಕಾರ್ಡು ಸೀಡಿಂಗ್ ಆಗಿರಬೇಕು. ಈ ಇನ್ಫಾರ್ಮೇಷನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು ವೇಳೆ ಈ ಇನ್ಫಾರ್ಮೇಷನ್ನಲ್ಲಿ ಯಾವುದಾದ್ರೂ ಒಂದು ಮಿಸ್ಟೇಕನ್ನು ನೀವು ಮಾಡಿದ್ರೆ ನಿಮ್ಮ ಪ್ರೈಸ್ ಮನಿ ಅಪ್ಲಿಕೇಶನ್ನು ಅಪ್ರೂವಲ್ ಆದರೂ ಕೂಡ ನಿಮಗೆ ಅಮೌಂಟ್ ರಿಲೀಸ್ ಆಗಿ ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗೋದಿಲ್ಲ. ಈ ಸಮಸ್ಯೆ ಆಗಬಾರ್ದಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳ್ರಿ ಮತ್ತು ಆ ಅಪ್ಡೇಟ್ ಆಗಿರ್ತಕ್ಕಂಥ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರನ್ನು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಒಳಗೆ ಅಪ್ಡೇಟ್ ಮಾಡಿಸ್ಕೊಳ್ರಿ. ಮತ್ತು ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಎರಡನ್ನ ಸೀಡಿಂಗ್ ಮಾಡಿಕೊಳ್ರಿ. ಈ ಬ್ಯಾಂಕ್ ಡೀಟೇಲ್ಸನ್ನು ಮುಗಿಸಿದ ನಂತರ ನಾವು ಎಂಟ್ರಿ ಆಗೋದು ಅಪ್ಲೋಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎನ್ಕ್ಲೋಸರ್ಸ್. ಇಲ್ಲಿ ಅವರು ಮೊದಲಿಗೆ ಹೇಳಿದ್ದಾರೆ, ನೆನಪಿಟ್ಕೊಳ್ರಿ, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ. ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ನೀವು ಒರಿಜಿನಲ್ ತಂದಿರಲಿಲ್ಲ ಅಂದರೆ ನಿಮಗೆ ಸಮಸ್ಯೆ ಆಗ್ತದೆ. ಒಂದು ವೇಳೆ ಜೆರಾಕ್ಸನ್ನು ನೀವು ತಂದಿದ್ರೂ ಕೂಡ ಅದಕ್ಕೆ ಅಟೆಸ್ಟೆಡ್ ಮಾಡಿಸ್ಕೊಳ್ರಿ. ಇಲ್ಲಿ ನಿಮ್ಮ ಫೋಟೋ, ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ನೀವು ಈಗ ಮುಗಿಸಿರ್ತಕ್ಕಂಥ PUCಯನ್ನು ಎಂಟ್ರಿ ಮಾಡಿದರೆ PUC ಮತ್ತು ಇನ್ನುಳಿದ ಯಾವುದೇ ಕೋರ್ಸ್ನ ಎಂಟ್ರಿ ಮಾಡಿದರೂ ಕೂಡ ಆ ಕೋರ್ಸ್ನ ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ನಂತರ ಇಲ್ಲಿ ಡಿಕ್ಲರೇಷನನ್ನು ನೀಡಲಾಗಿದೆ. ಅಂದರೆ ಇದು ಘೋಷಣೆಯಾಗಿದೆ.
ನೀವು ಮೇಲೆ ನೀಡಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ನು ಸತ್ಯವಾಗಿದೆ ಅಂತೇಳಿ ಒಪ್ಕೊಂಡು ಕೆಳಗಡೆ ರೈಟ್ ಮಾಡ್ಕೋತೀರಿ. ರೈಟ್ ಮಾಡ್ಕೊಂಡು ಅದನ್ನು ಸಬ್ಮಿಟ್ ಮಾಡ್ತೀವಿ. ಈ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ ಮೇಲೆ ನಿಮಗೊಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗೋದ್ರೊಂದಿಗೆ ಒಂದು ರೆಸಿಪ್ಟನ್ನು ಜನ್ರೇಟ್ ಮಾಡಲಾಗ್ತದೆ. ಆ ರೆಸಿಪ್ಟನ್ನು ನೀವು ಫ್ಯೂಚರ್ ರೆಫರೆನ್ಸ್ಗಾಗಿ ನಿಮ್ಮ ಬಳಿ ಇಟ್ಕೋಬೇಕಾಗ್ತದೆ. ಇದಾಗಿತ್ತು ಸ್ನೇಹಿತರೆ ಈ ದಿನದ ಮಾಹಿತಿ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೆ ಈ ವಿಡಿಯೋವನ್ನು ಹಂಚ್ಕೊಳ್ರಿ, ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ, ಬಾಯ್.